ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಏರ್ತಾನೆ ಇದೆ. ಅದರಲ್ಲೂ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಸೂರ್ಯನ ಪ್ರಖರತೆಗೆ ಜನ ಜಾನುವಾರುಗಳು ಮಾತ್ರವಲ್ಲ, ಹಸಿರಾಗಿದ್ದ ಬೆಳೆಗಳು ಕಮರಿ ಹೋಗ್ತಾ ಇವೆ. ಕುದಿತಾ ಇರುವ ಬಿಸಿಲಿನ ಬೇಗೆ ರೈತರಿಗೆ ಏನೆಲ್ಲ ಅವಾಂತರ ಸೃಷ್ಟಿಸಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸುಡುತ್ತಿರುವ ಬಿಸಿಲಿಗೆ ಕಂಗಾಲಾದ ಅನ್ನದಾತ, ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರ ಪರದಾಟ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೂರ್ಯನ ಶಾಖಕ್ಕೆ ಹೂವಿನ ಬೆಳೆಗಳು ಅಕ್ಷರಶಃ ಮುದುಡಿ ಹೋಗುತ್ತಿವೆ. ಜಿಲ್ಲೆಯ ತಿನಕಲ್ಲು ಸೇರಿದಂತೆ ಹಲವೆಡೆ ರೈತರು ಬೆಳೆದಿದ್ದ ಸುಂದರ ಹೂವಿನ ತೋಟಗಳು ಈಗ ಬಿಸಿಲಿಗೆ ಬೇಗೆ ತಾಳಲಾರದೆ ನೆಲಕ್ಕೆ ತಲೆ ಇಟ್ಟಿವೆ. ಹಿಂದೆ ದಿನಕ್ಕೊಮ್ಮೆ ನೀರು ಹಾಯಿಸಿದ್ರೆ ಬೆಳೆ ಸಮೃದ್ಧವಾಗಿರ್ತಿತ್ತು. ಆದರೆ ಈಗ ದಿನಕ್ಕೆ 3 ಬಾರಿ ನೀರು ಹಾಯಿಸಿದ್ರೂ ಗಿಡಗಳ ಬಾಡುವಿಕೆ ನಿಲ್ತಿಲ್ಲ. ಒಂದೆಡೆ ಬೆಳೆ ಒಣಗ್ತಿದ್ರೆ ಇನ್ನೊಂದೆಡೆ ಇಳುವರಿ ಗುಣಮಟ್ಟ ಕೂಡ ಕಡಿಮೆಯಾಗ್ತಿದ್ದು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗ್ತಿಲ್ಲ. ಹೀಗಾಗಿ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಸಿಗದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬಿಸಿ ಜಾಸ್ತಿ ಆಗಿದೆ. ಬಿಸಿಲು ದಿನಕ್ಕೆ 2 ಕಿತ 3 ಕಿತ ನೀರು ಬಿಟ್ಟು ಸಾಕಾಗ್ತಾ ಇಲ್ಲ. ಬೆಳಗ್ಗೆ 3 ಗಂಟೆಗೆ ಬರ್ತಾರ, 8 ಗಂಟೆವರೆಗೆ ಕೊಯ್ದು ಪಾಪ ಬಿಸಿಕು ಮನೆಗಳಿಗೆ ಹೋಗಿ ಸಂಜೆ 4 ಗಂಟೆ ಆ ಮಧ್ಯೆ ಬರ್ತಾರೆ. ಒಂದು 60-70 ಸಾವಿರ ಖರ್ಚು ಒಣಗೋಗ್ತಾ ಇದೆ. ಗಿಡಗಳಿಗೇನು ಬಿಸಿಲಿನಿಂಕನೇ ಚೆನ್ನಾಗಿ ಪ್ರಾಬ್ಲಮ್. ತೂಕ ಬರಲ್ಲ ಹೂವು ಎಷ್ಟು ಕೊಯ್ದು. ಈ ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳಲು ಕೂಲಿ ಕಾರ್ಮಿಕರು ನಡೆಸುತ್ತಿರುವ ಹರಸಾಹಸ ಅಷ್ಟಿಷ್ಟಲ್ಲ. ಮಧ್ಯಾಹ್ನದ ಹೊತ್ತು ತೋಟದಲ್ಲಿ ಇಳಿಯಲು ಸಾಧ್ಯವಾಗದಷ್ಟು ಶಾಖ ಇರೋ ಕಾರಣ ಮುಂಜಾನೆ 3 ಗಂಟೆಗೆ ಕೂಲಿ ಕಾರ್ಮಿಕರು ಹೂ ಬಿಡಿಸಲು ತೋಟಕ್ಕೆ ಆಗಮಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಾವು ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ರಾತ್ರಿ ಟೈಮು 3 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಕೆಲಸ ಮಾಡ್ತೀರಿ. ತಿರುಗಿ 3:30 ಸಾಯಂಕಾಲ 6:30 ಗಂಟೆ ಕೆಲಸ ಮಾಡ್ತಾಯಿದ್ರಿ. ಈ ಬಿಸಿಲು ಹಿಂಗಿದ್ರೆ ನಾವು ಹೆಂಗೆ ಕೆಲಸ ಮಾಡೋದು? ಏನಿಗೋಸ್ಕರ ಈ ಬಿಸಿಲು ಹಿಂಗಾಗ್ತಾ ಇದೆ ಗೊತ್ತಿಲ್ಲ ಅಷ್ಟೇ. ಇವಾಗ ತೋಟಗಳಿಗೂ ಅಷ್ಟೇ ನೀರು ಸಾಲ್ತಾ ಇಲ್ಲ. ನೀರುಗಳು ಬೇರೆ ಇದು ಎಷ್ಟು ಟೈಮ್ ನೀರು ಬಿಟ್ಟರೂ ಸಾಲ್ತಾ ಇಲ್ಲ. ಒಟ್ಟಾರೆಯಾಗಿ ವರುಣನ ಮುನಿಸು ಮತ್ತು ಸೂರ್ಯನ ಅಬ್ಬರಕ್ಕೆ ಚಿಕ್ಕಬಳ್ಳಾಪುರದ ರೈತರು ಹೈರಾಣಾಗಿದ್ದಾರೆ. ಭೂಮಿ ಕಾದ ಕಾವಲಿಯಂತಾಗಿದೆ. ಬಿಸಿಲಿನ ಬೇಗೆಯಿಂದ ರೈತನ ಬದುಕು ಬಾಡದಂತೆ ಸರ್ಕಾರ ನೆರವಿಗೆ ನಿಲ್ಲಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.